ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿ ಕೆರೆ ಅವರ ಯೂಟ್ಯೂಬ್ ಚಾನಲ್. ಇವತ್ತು ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ. ವಿಡಿಯೋ ಮಾಡೋಕ್ಕೇನೆ ಅಷ್ಟು ಬೇಜಾರಾಯ್ತು. ಒಂದು ಸ್ಟೋರಿ ನೋಡಿ, ರಾಪಿಡೋ, ಓಲಾ, ಊಬರ್ ಕಂಪ್ಲೀಟ್ 3 ಆ್ಯಪೇ ಡಿಲೀಟ್ ಆಯಿತು. ಲಕ್ಷಾಂತರ ಜನ ಕೆಲಸ ಹೋಯ್ತು. ಇವ್ರ ಫ್ಯಾಮಿಲಿ ಎಲ್ಲ ಬೀದಿಗೆ ಬಿದ್ದರು. ಯಾರು ಕೊಡ್ತಾರೆ ಇವ್ರಿಗೆಲ್ಲ ಕೆಲಸವ? ನಿಜವಾಗ್ಲೂ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿತಾ ಇದೆ. ಮುಂದಿನ ದಿನಗಳಲ್ಲಿ ಹಿಂಗೇನಾರು ಆಗುತ್ತಾ ಕರ್ನಾಟಕದಲ್ಲಿ? ಏನು ಅಂತಾನೆ ಒಂದು ಅರ್ಥ ಆಗ್ತಾ ಇಲ್ಲ. ಬನ್ನಿ ಸಂಪೂರ್ಣವಾಗಿ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ನಮ್ಮ ಕಡೆ ರಿಕ್ವೆಸ್ಟ್, ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಾಪಿಡೋ, ಓಲಾ, ಊಬರ್ 3 ಏನು ಡೆಲಿವರಿ ಆ್ಯಪ್ ಇದಾವಲ್ಲ, ಬೈಕ್ ಟ್ಯಾಕ್ಸಿ ಆಗಿರೋದು, ಪಾರ್ಸಲ್ಲು ಎಲ್ಲ ಥರ ಇದೆ, ಫುಡ್ ಡೆಲಿವರಿ, ಕಮರ್ಷಿಯಲ್ಲು. ಆದರೆ ಇವಾಗ ಬೈಕ್ ಟ್ಯಾಕ್ಸಿ ಕಂಪ್ಲೀಟ್ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಯಾವ ಸ್ಟೇಟಲ್ಲಿ ಅಂದರೆ ಮಹಾರಾಷ್ಟ್ರ ಸರ್ಕಾರದಲ್ಲಿ, ಕರ್ನಾಟಕದಲ್ಲಿ ಆಗಿಲ್ಲ. ಬಟ್ ಇಲ್ಲೇ ಆಗಲಿ ನಮ್ಮ ಭಾರತ ದೇಶದಲ್ಲಿ ಆಗಿರೋದು. ನಿಜವಾಗ್ಲೂ ತೆನಿಸ್ವತ್ತು ಒಂದು ವಿಡಿಯೋ ನೋಡಿ ಸಖತ್ ಬೇಜಾರಾಗೋಯ್ತು. ಏಕೆ ಒಂದು ಮಹಾರಾಷ್ಟ್ರ ಸರ್ಕಾರ ಈ ಥರ ಒಂದು ದೊಡ್ಡ ಡಿಸಿಷನ್ ತಗೊಂತು ಅಂತಲೇ ಅರ್ಥ ಆಗ್ತಾ ಇಲ್ಲ. ಕಂಪ್ಲೀಟ್ ಬೈಕ್ ಟ್ಯಾಕ್ಸಿ ಆ್ಯಪ್ನೇ ಡಿಲೀಟ್ ಮಾಡಿಬಿಟ್ಟಿದೆ ಅಂತೆ ಆ ಒಂದು ಸ್ಟೇಟಲ್ಲಿ. ಯಾರು ಬೈಕ್ ಟ್ಯಾಕ್ಸಿ ಮಾಡಂಗೆ ಇಲ್ಲ ಅಂತವ. ಮುಂದಿನ ದಿನಗಳಲ್ಲಿ ಅವರೇನಾದ್ರು ಸೆಂಟ್ರಲ್ ಗೌರ್ಮೆಂಟ್ಗೆ, ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕ್ಬೋದೋ ಏನೋ ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸ್ಗೆ ಯಾವುದೇ ಥರ ನಾವು ಪರ್ಮಿಷನ್ ಕೊಡಲ್ಲ ಅಂತ ಹೇಳಿ ಕಂಪ್ಲೀಟ್ ಬ್ಯಾನ್ ಮಾಡಿ ಆ್ಯಪೇ ಡಿಲೀಟ್ ಮಾಡಿದೆ. ಲಕ್ಷಾಂತರ ಜನ ಕೆಲಸ ಮಾಡ್ತಾಯಿದ್ರು, ಅದೆಲ್ಲ ಬೀದಿಗೆ ಬಂತು ಲೈಫು. ಅವ್ರ ಫ್ಯಾಮಿಲಿ ಎಲ್ಲ ಇದನ್ನೇ ನಂಬ್ಕೊಂಡು ಆಧಾರವಾಗಿದ್ದರು. ಏನು ಮಾಡ್ಬೋದು ಈ ಥರ ಒಂದು ಕಷ್ಟ ಒಂದೇ ಸಲ ಆದರೆ? ನಿಜವಾಗ್ಲೂ ನೆನೆಸ್ಕೊಂಡ್ರೆ ಭಯ ಆಗ್ತಾಯಿದೆ. ಕರ್ನಾಟಕದಲ್ಲಿ ಏನಾದ್ರು ಮುಂದಿನ ದಿನಗಳಲ್ಲಿ ಈ ಥರ ಮಾಡಿಬಿಡ್ತಾರ ಅನ್ನೋದೇ ಒಂದು ಭಯ. ಏಕೆಂದರೆ ಸುಮಾರು ಇಲ್ಲಿ 6 ಲಕ್ಷ ಜನ ಕೆಲಸ ಮಾಡ್ತಾರೆ ಇದೇ ಒಂದು ಕಂಪ್ನಿಲಿ, ಡೆಲಿವರಿ ಆ್ಯಪ್ಗಳಲ್ಲಿ ಬೈಕ್ ಟ್ಯಾಕ್ಸಿ ಆಗಿ. ಇಲ್ಲೂ ಏನಾದ್ರು ಇದೇ ಥರ ಆದರೆ ಏನು ರೈಡರ್ಗಳ ಕತೆ ಏನು? ನಿಜವಾಗ್ಲೂ ನೆನೆಸ್ಕೊಂಡ್ರೆ ಇವಾಗಲೇ ಭಯ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಏಕೆಂದರೆ ನಮ್ಮ ಭಾರತ ದೇಶದಲ್ಲೇ ಆಗಿರೋದು, ಅಲ್ಲಿ ಆಗಿರೋದು ಇಲ್ಲಿ ಆಗಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಗೌರ್ಮೆಂಟು ಯಾಕೆ ಈ ಥರ ಒಂದು ದೊಡ್ಡ ಡಿಸಿಷನ್ ತಗೊಂಡು ಹಿಂಗೆ ಮಾಡಿದ್ರು ಅಂತ ಅರ್ಥ ಆಗ್ತಾಯಿಲ್ಲ. ಅಂಥ ಪ್ರಾಬ್ಲಮ್ ಏನಿದೆ? ಎಂತೆಂಥ ಇಲ್ಲಿಗಲ್ ಆ್ಯಕ್ಟಿವಿಸ್ ನಡೀತವೆ, ಅವೆಲ್ಲ ಬ್ಯಾನ್ ಮಾಡೋಕ್ಕಾಗ್ತಾಯಿಲ್ಲ ಗೌರ್ಮೆಂಟ್ ಕೈಲಿ. ಈ ಒಂದು ಕಂಪ್ನಿ ಲಕ್ಷಾಂತರ ಜನ ಕೆಲಸ ಕೊಟ್ಟಿದೆ, ಈ ಥರ ಒಂದು ಕಂಪ್ನಿನ ಬ್ಯಾನ್ ಮಾಡಿದ್ದಾರೆ. ಇದು ಏನಂತ ಇಲ್ಲಿಗಲ್ ಆ್ಯಕ್ಟಿವ್ ಏನು ನಡೆಸ್ತಾ ಇದೆ? ಒಂದು ಕಸ್ಟಮರ್ನ ಒಳ್ಳೆ ಥರ ಒಂದು ಕಡೆ ನಮ್ಮ ಕಡೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಅದಕ್ಕೇನೊಂದು ರೂಲ್ಸ್ ರೆಗ್ಯುಲೇಷನ್ ತಂದು ಜಾರಿಗೆ ಕೊಡ್ಬೋದಾಗಿತ್ತು. ಎಲ್ಲೋ ಬೋರ್ಡಲ್ಲೋ, ಇಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ಲೋ, ವೈಟ್ ಬೋರ್ಡೋ ಯಾವುದೋ ಒಂದು ಮಾಡಿ ರೂಲ್ಸ್ ಜಾರಿ ಮಾಡಿ ಬಿಟ್ಟಿದ್ರೆ ಡ್ಯೂಟಿ ಮಾಡ್ತಾ ಇದ್ರು. ಬಟ್ ಏಕಾಏಕಿ ಆ್ಯಪ್ನೇ ಬ್ಯಾನ್ ಮಾಡಿಬಿಟ್ರೆ ಏನಾಗಬೇಕು? ಅವರೆಲ್ಲವ ಎಲ್ಲಿಗೆ ಹೋಗ್ಬೇಕು ಕೆಲಸಕ್ಕೆ? ಎಲ್ಲ ಕೇಳಬೇಕು ಇದನ್ನು. ಅಲ್ಲಿ ಆ ರಾಜ್ಯ ಸರ್ಕಾರ ಏನಿದ್ದಾರೆ, ಆಪೋಸಿಟ್ ಪಾರ್ಟಿ ಆಗಿರ್ಬೋದು, ಆ ಕಂಪ್ನಿಲಿ ಕೆಲಸ ಮಾಡ್ತಿರ್ತಾರೆ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಕ್ವಶನ್ ಮಾಡಿ ಕೇಳಬೇಕು ಗೌರ್ಮೆಂಟ್ಗೆ. ಕೇಳಿಲ್ಲ ತುಂಬ ಕಷ್ಟ ಜೀವನ. ಇಷ್ಟೊಂದು ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ ಯಾರು ಕೆಲಸ ಕೊಡ್ತಾರೆ? ಯಾವ ಒಂದು ಕಂಪ್ನಿಗಳು ಮುಂದೆ ಬಂದಿರ್ತವೆ ಕೆಲಸ ಕೊಡೋಕ್ಕೆ, ಅಂಥ ಕಂಪ್ನಿಗಳನ್ನ ಇವರು ಅಪ್ರಿಷಿಯೇಟ್ ಮಾಡಬೇಕು. ಅದು ಬಿಟ್ಬಿಟ್ಟು ಏಕಾಏಕಿ ಈ ಥರ ಬ್ಯಾನ್ ಮಾಡಿ ಕೂರಿಸ್ಬಿಟ್ರೆ ಏನಾಗಬೇಕು ಅವ್ರ ಕತೆ? ಜೀವನ ಹೆಂಗೆ ಅವ್ರದ್ದು? ಎಷ್ಟು ಕಮಿಟ್ಮೆಂಟ್ ಇಟ್ಟಿರ್ತಾರೆ? ಅವ್ರ ಮಕ್ಳು ಎಜುಕೇಷನ್ನು, ಬಾಡಿಗೆ, ರೇಷನ್ನು, ಅವ್ರ ಫ್ಯಾಮಿಲಿ ಖರ್ಚು ಯಾರು ನೋಡ್ತಾರೆ ಇವೆಲ್ಲವ? ನಿಜವಾಗ್ಲೂ ನಮ್ಮ ಕರ್ನಾಟಕ ಗೌರ್ಮೆಂಟು ಇದೇ ಥರನೇ ಮಾಡೋಕ್ಕೆ ಹೊರಟಿದ್ದು. ಯಾವುದೇ ಥರ ಕಾರಣಕ್ಕೂ ನಮಗೆ ಬೈಕ್ ಟ್ಯಾಕ್ಸಿ ಬೇಡ, ನಾವು ಬ್ಯಾನ್ ಮಾಡ್ತೀವಿ, ನಾವು ಪರ್ಮಿಷನ್ ಕೊಡಲ್ಲ ಅಂತ ಹೈಕೋರ್ಟ್ ಪರ್ಮಿಷನ್ ಕೊಟ್ಟ ಮೇಲೆ ಇವ್ರು ಇದೇ ಥರನೇ ಹೊರಟಿದ್ದು. ಬಟ್ ಆದರೆ ನಮ್ಮ ಹೈಕೋರ್ಟ್ ಆ ಥರ ಮಾಡಲಿಲ್ಲ ಮಹಾರಾಷ್ಟ್ರ ಗೌರ್ಮೆಂಟ್ ಥರ. ಯಾಕೆಂದರೆ ಈ ಕರ್ನಾಟಕ ಹೈಕೋರ್ಟ್ಗೆ ಒಂದು ದಯೆ, ಕರುಣೆ ಇದೆ. ಡೆಲಿವರಿ ಬಾಯ್ಸ್ ಆಗಿರ್ಬೋದು ಯಾರು, ಯಾಕಂದರೆ ಇದನ್ನೇ ನಂಬಿ ಇವ್ರ ಜೀವನ ನಡೆಸ್ತಾ ಇದ್ದಾರೆ. ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಸಣ್ಣ ತಪ್ಪು ಮಿಸ್ಟೇಕ್ ಆಗುತ್ತೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ. ಹಂಗಂತ ಕಂಪ್ನಿನೇ ಬ್ಯಾನ್ ಮಾಡೋಕ್ಕಾಗಲ್ಲ. ದೊಡ್ಡ ದೊಡ್ಡ ಘಟನೆಗಳೇ ನಡೀತವೆ. ಎಷ್ಟೋ ಇವತ್ತು ಸ್ಕ್ಯಾಮ್ ನಡೀತವೆ. ಯಾವ್ಯಾವ ಆ್ಯಪ್ ಇಟ್ಕೊಂಡು ಆನ್ಲೈನಲ್ಲಿ ಗೇಮ್ಗಳು ಮಾಡಿಸಿ ಜನಗಳು ಮೋಸ ಮಾಡಿ ಕೊಟ್ಟಂತ್ರ ಹೊಡ್ಕೊಂಡು ತಿಂತಾರೆ. ಅಂಥ ಎಲ್ಲ ಆ್ಯಪ್ ಬ್ಯಾನ್ ಮಾಡೋಕ್ಕಾಗ್ತಾಯಿಲ್ಲ ಇವ್ರ ಕೈಯಲ್ಲಿ. ಯಾವುದೋ ಒಂದು ಕಂಪ್ನಿ ಲಕ್ಷಾಂತರ ಜನ ಕೆಲಸ ಕೊಟ್ಟಿದೆ ಅಂದರೆ ಏಕಾಏಕಿ ಬ್ಯಾನ್ ಮಾಡಿದಾರಂತ ಅಲ್ಲಿ. ನಮ್ಮ ರಾಜ್ಯ ಸರ್ಕಾರ ಇದೇ ಒಂದು ಕ್ವಶನ್ ಕೇಳಬೇಕು ನಾವು ರಾಜ್ಯ ಸರ್ಕಾರಕ್ಕೆ. ಯಾಕೆ ನೀವು ಪರ್ಮಿಷನ್ ಕೊಡ್ತಾ ಇಲ್ಲ ಬೈಕ್ ಟ್ಯಾಕ್ಸಿಗೆ? ಬೇರೆ ಆ್ಯಪ್ಗಳು ಬ್ಯಾನ್ ಮಾಡಿ. ಗೇಮ್ ಆಡಿಸ್ಕೊಂಡು ಆನ್ಲೈನಲ್ಲಿ ಎಷ್ಟೋ ಜನ ಯೂತ್ ಪ್ರಾಣ ತಿಂತಿದಾರೋ ಅಂಥ ಆ್ಯಪ್ಗಳು ಬ್ಯಾನ್ ಮಾಡಿ. ಇವೆಲ್ಲ ಯಾಕೆ ಮಾಡ್ತೀರಾ? ಕೇಳಬೇಕು, ಕ್ವಶನ್ ಮಾಡಿ. ನಮ್ಮ ಸುಪ್ರೀಂ ಕೋರ್ಟು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸ್ಗೆ ಬ್ಯಾನ್ ಮಾಡೋದಲ್ಲಿ ಲೀಗಲಾಗಿ ಪರ್ಮಿಷನ್ ಕೊಟ್ಟರೆ ಮಾತ್ರನೇ ಇನ್ನು ಮುಂದೆ ಇಲ್ಲಿ ಮಾಡೋಕ್ಕಾಗತ್ತೆ. ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಮುಂದಕ್ಕೆ. ಏನು ಮಹಾರಾಷ್ಟ್ರದಲ್ಲಿ ಆಯ್ತಲ್ಲ, ಈ ಥರ ಘಟನೆ ಏನಾದ್ರು ಕರ್ನಾಟಕದಲ್ಲಿ ಆಗ್ಬಿಟ್ರೆ ಭಾರಿ ಕಷ್ಟ. ನಿಜವಾಗ್ಲೂ ಬೆಂಗಳೂರೇ ಖಾಲಿ ಮಾಡಬೇಕಾಗುತ್ತೆ ಸುಮಾರು ಲಕ್ಷಾಂತರ ಡೆಲಿವರಿ ಬಾಯ್ಸು. ಯಾಕೆಂದರೆ ಈ ಒಂದು ಕಂಪ್ನಿಲಿ ಹೈಯೆಸ್ಟ್ ಜನ ಕೆಲಸ ಮಾಡ್ತಿದ್ದಾರೆ ಅಂದರೆ ಈ ಒಂದು ರಾಪಿಡೋ ಬೈಕ್ ಟ್ಯಾಕ್ಸಿಲಿನೇ. ಡೆಲಿವರಿ ಫೀಲ್ಡ್ ಎಲ್ಲ ಲೆಕ್ಕ ಹಾಕಿದರೆ ರಾಪಿಡೋ ಬೈಕ್ ಟ್ಯಾಕ್ಸಿನೇ ನಂಬರ್ 1 ಬರುತ್ತೆ. ಯಾಕಂದರೆ ಅಷ್ಟು ಜನ ಇದರಲ್ಲಿ ಕೆಲಸ ಮಾಡ್ತಾಯಿದ್ರು. ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ಬೇರೆ ಬೇರೆ ಬರ್ತವೆ. ಇದೊಂದು ಕಂಪ್ನಿ ಏನಾದ್ರು ಬ್ಯಾನ್ ಆಗಿಬಿಟ್ರೆ ಇಲ್ಲಿ ಇರ್ತಕ್ಕಂಥ ಅಷ್ಟು ಜನ ಆ ಕಡೆ ಕನ್ವರ್ಟ್ ಆಗ್ತಾರೆ. ಏನು ಸ್ವಿಗ್ಗಿ, ಝೊಮ್ಯಾಟೊ, ಪೋರ್ಟರ್ ಅಂಕಲ್, ಬೇರೆ ಫ್ಲಿಪ್ಕಾರ್ಟ್, ಅಮೆಝಾನ್, ಬ್ಲಿಂಕಿಟ್ ಇವೆಲ್ಲ ಇದಾವಲ್ಲ ಡೆಲಿವರಿ ಆ್ಯಪ್, ಅಷ್ಟು ಲಕ್ಷ ಜನ ಆ ಕಡೆ ಕನ್ವರ್ಟ್ ಆದರೆ ಯಾರಿಗೆ ಆರ್ಡ್ರ್ ಬರುತ್ತೆ? ಯಾರಿಗೆ ಹೊಟ್ಟೆ ತುಂಬುತ್ತೆ? ಯಾರು ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗತ್ತೆ ಬೆಂಗಳೂರಲ್ಲಿ? ಖಂಡಿತ ಆಗಲ್ಲ. ಎಲ್ಲ ಕಿತ್ತಾಡ್ಕೊಂಡು, ಈ ನಾಯಿಗಳು ಕಿತ್ತಾಡ್ಕೊಂಡು ತಿಂತಾವಲ್ಲ, ಏನಾದ್ರು ಒಂದು ರೊಟ್ಟಿ ಹಾಕಿದರೆ ಆ ಥರ ಕಿತ್ತಾಡ್ಕೊಂಡು ತಿನ್ನಬೇಕು. ಆ ಥರ ಪರಿಸ್ಥಿತಿ ಡೆಲಿವರಿ ಬಾಯ್ಸ್ಗೆ ಮುಂದಿನ ದಿನದಲ್ಲಿ ಬಂದ್ಬಿಡುತ್ತೆ ಈ 3 ಕಂಪ್ನಿ ಏನಾದ್ರು ಇಲ್ಲೂ ಬ್ಯಾನ್ ಆದರೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ
ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿಗೆ ಬ್ಯಾನ್ ಆಗ ಮಾತೇ ಇಲ್ಲ. ಪರ್ಮಿಷನ್ ಬೇಕೇ ಬೇಕು ಅಂತ ಹೋರಾಟ ಮಾಡಲೇಬೇಕು. ನಮ್ಮ ಸುಪ್ರೀಂ ಕೋರ್ಟ್ ಅಷ್ಟೇ ಪರ್ಮಿಷನ್ ಕೊಡಲೇಬೇಕು. ಈ ಕಂಪ್ನಿಗಳು ಅಷ್ಟೇ ಬೈಕ್ ಟ್ಯಾಕ್ಸಿನ ಉಳಿಸ್ಕೊಳಕ್ಕೆ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಇವರು ಹೋರಾಡಲೇಬೇಕು. ಇಲ್ಲಾಂದರೆ ಒಂದು ಸಲ ಬ್ಯಾನ್ ಅಂತ ಬಂದರೆ ಮತ್ತೆ ರೀಓಪನ್ ಮಾಡೋದು ತುಂಬ ಕಷ್ಟ. ಈಗ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಕಂಪ್ಲೀಟ್ ಬ್ಯಾನ್. ಈ 3 ಆ್ಯಪೇ ಡಿಲೀಟ್ ಅಂತೆ. ಏನು ಕತೆ ಅವ್ರದ್ದು ಡೆಲಿವರಿ ಬಾಯ್ಸ್ದು ಎಲ್ಲ ಮತ್ತೆ ಬೆಂಗಳೂರಿಗೆ ಇಳಿತಾರ? ಖಂಡಿತ ಬರ್ತಾರೆ. ಅಲ್ಲಿ ಮಾಡ್ತಾ ಇದ್ದಂಥ ರೈಡರ್ಗಳಿಗೆ ಕೆಲಸ ಹೋದ್ರೆ ಇನ್ನೆಲ್ಲಿಗೆ ಹೋಗ್ತಾರೆ ಅವರು? ಬೆಂಗಳೂರಿಗೆ ಬರ್ತಾರೆ ಎಲ್ಲ ಆ ಕಡೆಯಿಂದ ಈ ಕಡೆಗೆ. ಇನ್ನೂ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಇನ್ನೂ ಒತ್ತಡ ಇರುತ್ತೆ, ಇನ್ನೂ ಕಿತ್ಕೊಂಡು ತಿನ್ನೋ ಥರ ಪರಿಸ್ಥಿತಿ ಬರುತ್ತೆ. ಈಗ ಆಲ್ರೆಡಿ ಎಲ್ಲ ಬೇರೆ ಸ್ಟೇಟ್ ಜನ ಬಂದು ತುಂಬ್ಕೊಂಡು ಇಲ್ಲಿ ಕನ್ನಡದವರಿಗೆ ಕೆಲಸ ಇಲ್ಲ, ಆ ಥರ ಆಗಿದೆ, ಕಿತ್ತಾಡ್ತಿದ್ದಾರೆ. ಇದರಲ್ಲೂ ಇನ್ನು ಬೇರೆ ಸ್ಟೇಟ್ಗಳಿಗೆಲ್ಲ ಯಾಪ್ ಬ್ಯಾನ್ ಮಾಡಿದ್ರೆ ಇನ್ನೂ ಡೆಲಿವರಿ ಬಾಯ್ಸ್ ಬಂದು ತುಂಬ್ಕೊತಾರೆ ಬೆಂಗಳೂರಿಗೆ. ಜೀವನ ಮಾಡೋಕ್ಕೆ ಆಗಲ್ಲ ಮುಂದಿನ ದಿನಗಳಲ್ಲಿ. ಇದು 100% ಇನ್ನು 1 ತಿಂಗಳಲ್ಲಿ ನೋಡಿ ಎಷ್ಟು ಡಿಮ್ಯಾಂಡ್ ಆಗುತ್ತೆ ಡೆಲಿವರಿ ಫೀಲ್ಡಿಗೆ. ಮತ್ತೆ ಎಲ್ಲ ಜನ ಬೆಂಗಳೂರಿಗೆ ಬಂದೇ ಬರ್ತಾರೆ 100%. ಬೇರೆ ಕೆಲಸ ಇಲ್ಲ, ಲಕ್ಷಾಂತರ ಜನಕ್ಕೆ ಕೆಲಸ ಹೋದರೆ ಏನು ಮಾಡ್ತಾರೆ ಅವರು? ಮನೇಲಿ ಕೂತ್ಕೊಳಕ್ಕಾಗತ್ತಾ? ಒಂದಿನ 2 ದಿನ ಕೂತ್ಕೋಬೋದು, ತಿಂಗಳಾನ್ಗಟ್ಲೆ ಕೂತ್ಕೊಳಕ್ಕಾಗತ್ತಾ? ಖಂಡಿತ ಆಗಲ್ಲ. ಎಲ್ಲ ಮತ್ತೆ ಬೆಂಗಳೂರಿಗೆ ಇಳಿತಾರೆ. ಇಲ್ಲಿ ಅಷ್ಟೇ ಕೆಲಸಕ್ಕೆ ಕಷ್ಟ ಆಗುತ್ತೆ. ಡೆಲಿವರಿ ಬಾಯ್ಸ್ಗೆ ಯಾವತ್ತಿದ್ರೂ ಪ್ರಾಬ್ಲಮ್ ತಪ್ಪಿದ್ದೇ ಅಲ್ಲ ಇದು. ಇದಕ್ಕೆಲ್ಲ ಬೇಕಾದ್ರೆ ಅವ್ರವ್ರ ಸ್ಟೇಟಲ್ಲಿ ಅವ್ರು ಕೆಲಸ ಕೊಡಬೇಕು. ಅದಕ್ಕೆ ಏನು ನ್ಯಾಯವಾಗಿದೆ ಪರ್ಮಿಷನ್ ಕೊಡಬೇಕಾಗಿತ್ತು. ಮಹಾರಾಷ್ಟ್ರ ಸರ್ಕಾರ ಕೊಟ್ಟಿಲ್ಲ. ಇದರಿಂದ ಬೇರೆ ಸ್ಟೇಟ್ಗಳಿಗೂ ಎಫೆಕ್ಟ್ ಆಗುತ್ತೆ ಅಂತ ಕೂಡ ಒಂದು ಚೂರು ಯೋಚನೆ ಮಾಡ್ದಾನೆ ಅವರು ಏಕಾಏಕಿ ಈ ಆ್ಯಪ್ಗಳನ್ನ ಬ್ಯಾನ್ ಮಾಡಿದ್ದಾರೆ. ನಾಳೆ ಇದರದಿಂದ ಮುಂದಿನ ದಿನಗಳಲ್ಲಿ ಇದು ಬೆಂಗಳೂರಿಗೂ ಎಫೆಕ್ಟ್ ಆಗುತ್ತೆ. ಇದ್ರದ್ದು ಒಬ್ಬರು ಮಾಡಿ ಇನ್ನೊಬ್ಬರು ನೋಡಿ ಮಾಡೇ ಮಾಡ್ತಾರೆ. ಇವಾಗ ಈಗ ಇದ್ರ ಗಲಾಟೆ ಚೆನ್ನೈಯಲ್ಲಿ ನಡೀತಾ ಇದೆ, ಹೈದರಾಬಾದಲ್ಲಿ ನಡೀತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರನೇ ಇವಾಗ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿರೋದು. ಬೇರೆ ಎಲ್ಲೂ ಅಷ್ಟು ಸ್ಟೇಟ್ಗಳಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ. ಇನ್ನು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಅಲ್ಲಿಂದ ಏನಾರು ಲೀಗಲ್ ಅಂತ ಬಂದು ಅಫಿಷಿಯಲ್ ಆಗಿ ಪರ್ಮಿಷನ್ ಬಂದರೆ ಎಲ್ಲ ನ್ಯಾಯವಾಗಿ ಆರಾಮಾಗಿ ಡ್ಯೂಟಿ ಮಾಡ್ಬೋದು. ಬಟ್ ಅಲ್ಲಿ ಏನಾಗುತ್ತೆ ಕೇಸ್ ಹೇಳೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಏನೇನು ಮಾಡುತ್ತೆ ಅಂತಲೂ ಗೊತ್ತಿಲ್ಲ. ಯಾಕೆಂದರೆ ಈಗ ಮಹಾರಾಷ್ಟ್ರ ಸರ್ಕಾರ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲಿ ಬ್ಯಾನ್ ಮಾಡಿಬಿಟ್ರು. ನಾವು ಇಲ್ಲಿ ತೆಗೆದುಬಿಡೋಣ, ಆ್ಯಪ್ ಬೇಕಾಗೇ ಇಲ್ಲ ಅಂತ ಏನಾರು ಮಾಡಿಬಿಡ್ಬೋದು, ಹೇಳೋಕ್ಕಾಗಲ್ಲ. ಯಾರು ಯಾವ ಟೈಮಲ್ಲಿ ಹೆಂಗೆ ಚೇಂಜ್ ಆಗ್ತಾರೆ ಅಂತಲೇ ಗೊತ್ತಿಲ್ಲ. ಒಟ್ಟಾರೆ ಹೇಳ್ಬೇಕಾದ್ರೆ ಡೆಲಿವರಿ ಬಾಯ್ಸು ತುಂಬ ಕಷ್ಟ ಆಗ್ತಿದೆ ಮುಂದಿನ ದಿನಗಳಲ್ಲಿ ಜೀವನ ಮಾಡೋದು. ಆದಷ್ಟು ಏನಾದ್ರು ಒಂದು ಆಲ್ಟರ್ನೇಟ್ ಜಾಬ್ ಹುಡುಕೊಳ್ಳೇಬೇಕು. ನಾನು ಸುಮಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಂಗಿಂದ ಹೇಳ್ತಾನೆ ಇರ್ತೀನಿ ನಮ್ಮ ಡೆಲಿವರಿ ಬಾಯ್ಸ್ಗೆ, ಒಂದೇ ಕೆಲಸ ನಂಬ್ಕೊಂಡಿರಬೇಡಿ, ಮಲ್ಟಿಪಲ್ ಆ್ಯಪ್ಗಳು ಆದಷ್ಟು ಯೂಸ್ ಮಾಡಿ. ಅದ್ರ ಜೊತೆಗೆ ಯಾವ್ದಾರು ಒಂದು ಆಲ್ಟರ್ನೇಟ್ ಇನ್ಕಮ್ ಥರ ಬರೋ ಥರ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬಲ್ಲಿ ಏನಾದ್ರು ಒಂದು ನಿಮ್ಮದೊಂದು ಐಡಿ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಡೈಲಿ ಲಾಗ್ಸ್ ವೀಡಿಯೋಗಳು ಮಾಡಾಕೊಂಡು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಸುಮಾರು ಪ್ರತಿನಿತ್ಯ ಹೇಳ್ತಾನೆ ಇರ್ತೀನಿ. ಸುಮಾರು ಜನ ಮಾಡ್ತಾ ಇದ್ದಾರೆ, ಬಟ್ ಕೆಲವರು ಮಾಡ್ತಾ ಇಲ್ಲ. ಅದಕ್ಕೇನೇ ಇನ್ಫಾರ್ಮೇಷನ್ ಬೇಕಂದ್ರೆ ಎಲ್ಲ ಇರುತ್ತೆ ನಿಮಗೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಇವೆಲ್ಲ ಪರ್ಮನೆಂಟ್ ಜಾಬ್ ಅಲ್ಲ ಇವು. ಯಾವ ಟೈಮಲ್ಲಿ ಏನಾಗ್ತವೆ, ನಂಗೆ ನೀರಿನ ಮೇಲೆ ಗುಳ್ಳ ಇದ್ದಂಗೆ ಯಾವ ಟೈಮಲ್ಲಿ ಪಟ್ ಅಂತ ಹೊಡೆದೋಗ್ಬೋದು. ಅದಕ್ಕೋಸ್ಕರ ಡೆಲಿವರಿ ಫೀಲ್ಡ್ ಪರ್ಮನೆಂಟ್ ಅಂತ ನೀವು ಅಂದ್ಕೋಬೋದು. ಬಟ್ ಇರ್ತವೆ, ಶಾಶ್ವತವಾಗಿ ಇರ್ತವೆ. ಬಟ್ ಇದೇ ಥರ ಶಾಶ್ವತವಾಗಿ ನೀವು ಇನ್ಕಮ್ ತಗೊಳಕ್ಕಾಗಲ್ಲ ಡೆಲಿವರಿ ಫೀಲ್ಡಲ್ಲಿ. ಒಂದು ಕಂಪ್ನಿ ಬ್ಯಾನ್ ಆಗ್ಬಿಟ್ರೆ ನೀವು ಡೈಲಿ 2,000 ಮಾಡ್ತಾ ಇದ್ದಾರೋ ಒಂದೇ ಸಲ 1,000 ರೂಪಾಯಿಗೆ ಇಳಿದೋಗುತ್ತೆ, ಖುಷಿ ಹೋಗುತ್ತೆ ನಿಮ್ಮ ಬಿಸ್ನೆಸ್, ನಿಮ್ಮ ಸಂಪಾದನೆ. ಏನು ಮಾಡ್ತೀರಾ? 2,000 ಕಮಿಟ್ಮೆಂಟ್ ಇಟ್ಟಿರ್ತೀರಾ, ಒಂದೇ ಸಲ 1,000 ರೂಪಾಯಿಗೆ ಬಂದರೆ ಇನ್ನು 1,000 ರೂಪಾಯಿ ಎಲ್ಲಿ ತರ್ತೀರಾ? ತುಂಬ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಆದಷ್ಟು ಈ ಡೆಲಿವರಿ ಫೀಲ್ಡಲ್ಲಿ ಯಾರು ಕಮಿಟ್ಮೆಂಟೇ ಇಟ್ಕೋಬೇಡಿ. ನಾನು ಅದನ್ನು ತೊಗೊತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ಯಾಕೆಂದರೆ ಇವತ್ತಿದ್ದಂಗೆ ಸಂಪಾದನೆ ನಾಳೆ ಇರಲ್ಲ, ಇವತ್ತಿರೋ ಯಾಪ ನಾಳೆಗೆ ಇರಲ್ಲ, ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ಒಂದು ಗೌರ್ಮೆಂಟ್ ಜಾಬ್ ಆದರೆ ಒಂದು ಪರ್ಮನೆಂಟ್ ಸ್ಯಾಲ್ರಿ ಬರುತ್ತಿಲ್ಲ, ಒಂದು ಕಂಪ್ನಿ ಎಂಪ್ಲಾಯ್ ಆದ್ರೂ ಫಿಕ್ಸೆಡ್ ಸ್ಯಾಲ್ರಿ ಬರುತ್ತೆ ಅನ್ಬೋದು. ಬಟ್ ಈ ಡೆಲಿವರಿ ಫೀಲ್ಡಲ್ಲಿ ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಆಗಲ್ಲ ಸ್ಯಾಲ್ರಿನ. ಇವತ್ತೆಷ್ಟು ಸಂಪಾದನೆ ಮಾಡ್ತೀವಿ ನಾಳೆ ಅಷ್ಟೇ ಮಾಡ್ತೀವಿ ಅಂತ ಹೇಳೋಕ್ಕೆ ಆಗಲ್ಲ. ಹಂಗಾಗಿ ಆದಷ್ಟು ಕಮಿಟ್ಮೆಂಟ್ ಕಮ್ಮಿ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಎಲ್ಲೂ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವ ಟೈಮಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಸಾಲಗಳು ಮಾಡ್ಕೊಂಡು ಆಯಿತು, ಆಮೇಲೆ ಅದನ್ನು ತೀರ್ಸೋಕ್ಕಾಗ್ದೇ ತಲೆ ಮರೆಸ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಬರಬಾರ್ದು. ಅದಕ್ಕೋಸ್ಕರ ಆದಷ್ಟು ಈಗಲೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ಹುಷಾರಾಗಿರಿ, ಆದಷ್ಟು ಕಮಿಟ್ಮೆಂಟ್ ಕಮ್ಮಿ ಮಾಡ್ಕೊಳ್ಳಿ. ಈ ಕೆಲಸ ಇದ್ದಾಗ ಸ್ವಲ್ಪ ಚೆನ್ನಾಗಿ ಓವರ್ ಟೈಮ್ ಮಾಡಿಕೊಂಡು ಸಂಪಾದನೆ ಮಾಡ್ಕೊಳ್ಳಿ. ಇವತ್ತಿದ್ದು ನಾಳೆ ಆ್ಯಪ್ಗಳಿರಲ್ಲ, ಗೊತ್ತಾಯ್ತಲ್ಲ. ಇವಾಗ ಮಹಾರಾಷ್ಟ್ರದಲ್ಲಿ ಕಂಪ್ಲೀಟ್ ಬ್ಯಾನ್ ಆಯಿತು. ನಾಳೆ ಏನಾಗುತ್ತೆ ಇಲ್ಲಿ ಗೊತ್ತಿಲ್ಲ. ಒಟ್ಟಾರೆ ಹೇಳ್ಬೇಕಾದ್ರೆ ಡೆಲಿವರಿ ಬಾಯ್ಸ್ ಕತೆ ಅದೋ ಗತಿ ಆಗ್ತಾ ಇದೆ. ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಫೈನಲ್ ಸ್ಟೇಜಲ್ಲಿ ಬಂದು ನಿಲ್ತಾ ಇದೆ ಒಂದೊಂದು ಸ್ಟೇಟಲ್ಲಿ, ಎಲ್ಲ ಕಡೆ. ಕರ್ನಾಟಕದಲ್ಲಿ ಸದ್ಯಕ್ಕೆ ಸ್ವಲ್ಪ ಸೇಫ್ ಅಂತಲೇ ಹೇಳ್ಬೋದು. ನಮ್ಮ ಹೈಕೋರ್ಟ್ ಬೈಕ್ ಟ್ಯಾಕ್ಸಿ ಪರವಾಗಿ ನಿಂತಿರೋದ್ರಿಂದ ಸ್ವಲ್ಪ ನಮ್ಮ ರೈಡರ್ಗಳಿಗೆಲ್ಲ ಒಂಥರ ಸೇಫ್ ಝೋನಲ್ಲಿ ಇದ್ದೀವಿ ಅಂತ ಹೇಳ್ಬೋದು. ಬಟ್ ಬೇರೆ ಸ್ಟೇಟ್ ಎಲ್ಲ ತುಂಬ ಡೇಂಜರ್ ಝೋನಲ್ಲಿ ಇದ್ದಾವೆ ಬೈಕ್ ಟ್ಯಾಕ್ಸಿ ಮಾಡೋರು. ಅಲ್ಲೆಲ್ಲ ಬ್ಯಾನ್ ಆದರೆ ಎಲ್ಲೂ ಹೋಗಲ್ಲ ಅವರು, ಎಲ್ಲ ನಮ್ಮ ಕರ್ನಾಟಕಕ್ಕೆ ಬಂದು ತುಂಬ್ಕೊತಾರೆ. ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತಿ ನಮ್ಮ ಡೆಲಿವರಿ ಬಾಯ್ಸ್ಗೆ ಯಾವತ್ತಿದ್ರು. ಅದಕ್ಕೋಸ್ಕರ ಆದಷ್ಟು ಕಮಿಟ್ಮೆಂಟ್ ಕಮ್ಮಿ ಮಾಡ್ಕೊಂಡು ಸೈಡ್ ಆಲ್ಟರ್ನೇಟ್ ಇನ್ಕಮ್ ಬಿಸ್ನೆಸ್ ಯಾವ್ದಾದ್ರು ಒಂದು ಮಾಡ್ಕೊಂಡು ಸೇಫಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ